saying that whatever the lower court is told is wrong. So they have gone for an appeal. ಸರ್ ಅಪೀಲ್ ಆಗ್ಬೋದು ಸರ್, ಬಟ್ ಅದಕ್ಕೆ ಸ್ಟೇ ಇಲ್ಲ. ಸ್ಟೇ ಇದ್ದರೆ ಅಲ್ಲ, ಇವಾಗ ಸ್ಟೇ ಅಂತಲ್ಲ, ಅಪೀಲ್ ಅಂದ್ರೆ ಏನು? ಅಪೀಲ್ ಹೋಗ್ತೀವಿ. ಇವ್ರು ಏನು ಹೇಳಿದ್ರೆ ಇದು ರಾಂಗ್, ಅದಕ್ಕೆ ನಾವು ಮತ್ತೆ ಹೋಗ್ತೀವಿ. ಹೋಗಿದ ತಕ್ಷಣ ಕೊಡಬಾರ್ದು ಅಂತ ಏನಿಲ್ಲ. ದೇ ಡೋಂಟ್ ಹ್ಯಾವ್ ಮನಿ ಟು ಗಿವ್. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. ಇವಾಗ ಯಾಕೆ ಸುಮ್ಮನೆ ನೀವು ನನ್ನ ಇಲ್ಲ ಸಿ 250 crores whatever is supposed to come. They have gone for appeal saying that whatever the orders have been given is wrong ಅಂತ. That's all. ಅದು ಅಲ್ಲೇ ನಿಂತಿದೆ. ನೀವು ಅದಕ್ಕೆ ಸ್ಟೇ ಅದು ಇದು ಅಂತ ಹೇಳೋದು ಯಾಕೆ ಹೇಳ್ತೀರಿ? They have gone for an appeal saying that whatever the lower court is saying is wrong. ಅಷ್ಟೇ. We have settled everything in 2001, whatever it is. So nothing has to be given from our side ಅಂತ ಹೇಳ್ತಾರೆ. ಅಂದರೆ ವಾಟ್ ಈಸ್ ದಿ ರೆಮಿಡಿ ಫಾರ್ ಇಟ್? ನೋಡೋಣ ಏನೇನು ಮಾಡ್ತೀವಿ, ಏನೇನಾಗುತ್ತೆ ನೋಡೋಣ. ನಾವೇನು ಹೇಳಿದ್ದೀವಿ ಅಂದರೆ, ಇಫ್ ಯು ಆರ್ ರಿಯಲಿ ಕೇರಿಂಗ್ ಫಾರ್ ದ ಎಂಪ್ಲಾಯೀಸ್, ಏನು ಟೆಂಡರ್ ಕೂಗ್ತಂದ್ರೆ ಆ ಟೆಂಡರಲ್ಲಿ ಇದನ್ನು ಆ್ಯಡ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ದಟ್ ದೇ ವಿಲ್ ಸಿ ದ ಲೀಗಾಲಿಟಿ ವೆದರ್ ಇಟ್ ಕ್ಯಾನ್ ಬಿ ಗಿವನ್ ಅಪ್ ಅಂತ. ಅದ್ರ ಕೆ ಎಚ್ ಮುನಿಯಪ್ಪ ಅವರು ಬಂದಿದ್ದರು ಮೊನ್ನೆ. ಅವರು ಒಂದು ಪ್ರಸ್ತಾಪ ಮಾಡಿದ್ರು, ನಿಮ್ಮ ಪರ್ವ್ಯೂವಲ್ಲಿ ಬರೋದು, ಇವು ಸೆಂಟ್ರಲ್ ಗೌರ್ಮೆಂಟ್ ಪರ್ವ್ಯೂವಲ್ಲಿ ಬರೋದು ರೈಲ್ವೆ ಆಗಲಿ, BGM, BMLದು, ಆ ವಿಚಾರವಾಗಿ ಡಿಸ್ಟಿಕ್ MLAದು ಅಥವಾ ಬೇರೆ ಇವರೆಲ್ಲ ಕರೆಸಿ ಮಾತಾಡಿ, ನಾನು ಜೊತೆಯಲ್ಲಿ ಇದ್ದೀನಿ, ಸ್ಪೀಡಪ್ ಮಾಡಲಿಕ್ಕೆ ಇದು ಮಾಡಬೇಕು ಅಂದ್ಬಿಟ್ಟು ಒಂದು ಅಪೀಲ್ ಮಾಡಿದ್ರು. ಯಾವುದು? ಈಗ ಮಾರಿಕೊಪ್ಪು ಟು ಕುಪ್ಪಂಬ್ರು ನ್ಯೂ ರೈಲ್ವೆ ಲೈನ್ದು ಸ್ಟೇಷನ್ಸ್ದು, ಆಮೇಲೆ ಸೋಮಣ್ಣ ಹತ್ರ ಮಾತಾಡಿದ್ದಾರಂತೆ ಅವರು. ನಾನು ಮಾತಾಡಿದ್ದೀನಿ, ಇದು MP ಶುಡ್ ಟೇಕ್ ದಿ ಇನಿಷಿಯೇಟಿವ್, ಐ ಆಮ್ ವಿತ್ ಯು ಅಂತ ಹೇಳಿದ್ರು. ಹಿರಿಯರು ಜೊತೆಯಲ್ಲಿ ಇದ್ದೀವಿ ಅಂದರೆ ನನಗೂ ಒಂಥರ ಆಶೀರ್ವಾದ ಕೊಟ್ಟಂಗೆ. ಟೇಕಲ್ ರೋಡ್ದು ಏನು ಟೇಕಲ್ ಇದು ಫ್ಲೈಓವರ್ ಅದು ವಿತಿನ್ 1 month ಇನಾಗ್ರೇಷನ್ ಆಗುತ್ತೆ. ಏನು ಇವಾಗ ಬಂಗಾರಪೇಟೆ ಮತ್ತು ಮಾಲೂರು ಇವೆಲ್ಲ ಅಪ್ಗ್ರೇಡ್ ಆಗ್ತಾ ಇದೆಯೋ, ಅದನ್ನು ವಿತಿನ್ 3-4 months ಅವನ್ನು ಲೋಕಾರ್ಪಣೆ ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಇನ್ ಅ ಸ್ಮೂತ್ ವೇ. ಇದು ಐ ಆಮ್ ಫಾಲೋಯಿಂಗ್ ಇಟ್ ಅಪ್. ನಾನು ಎಷ್ಟಾದರೆ ಅಷ್ಟು ಪ್ರೆಷರ್ ಹಾಕ್ತಾಯಿದ್ದೀವಿ, ಇದಾಗ್ತದೆ. ಮತ್ತು ಏನು ಹೊಸದಾಗಿ ಏನು ಕಾಮಸಮುದ್ರದು ಮತ್ತು ದೇಶಹಳ್ಳಿ ಮತ್ತು SN ರಿಸಾರ್ಟ್ ಹತ್ರ ಮತ್ತು ಸ್ಯಾನಿಟೋರಿಯಂ ಹತ್ರ ಮತ್ತು ಕೋಲಾರ ಟೌನಲ್ಲಿ ಟೇಕಲ್ ಫ್ಲೈಓವರ್, ಈ 5 ಆಲ್ರೆಡಿ ಹುಬ್ಳಿಗೆ ಹೋಗಿದೆ. ಕಾಮಸಮುದ್ರ ಒಂದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು ಹೋದ ಶನಿವಾರ ಮೀಟಿಂಗಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ಇನ್ನೂ ಒಂದು ಮಾಡ್ತೀವಿ ಈ ಸತಿ, ನೆಕ್ಸ್ಟ್ ಇನ್ನೊಂದು 6 ತಿಂಗಳಿಗೆ ಇನ್ನು 3 ಮಾಡ್ತೀವಿ ಅಂದಾಗ ಸೋಮಣ್ಣ ಮಿನಿಸ್ಟ್ರು ಅವರು, ಸೋಮಣ್ಣ ಸಾಹೇಬರು 5 ಒಂದೇ ಸತಿ ಸ್ಯಾಂಕ್ಷನ್ ಮಾಡಿಕೊಡಿ ಅವರಿಗೆ ಅಂತ. ಬಟ್ ಕಾಮಸಮುದ್ರ ಐ ಥಿಂಕ್ ಇಟ್ ಇಸ್ ಆಲ್ರೆಡಿ ಬಿನ್ ಸ್ಯಾಂಕ್ಷನ್, ಇಟ್ ಹ್ಯಾಸ್ ಟು ಗೋ ಫಾರ್ ಟೆಂಡರ್ ಅಂತ ಮಾಹಿತಿ ಸರ್. ಈಗ ಉರ್ಗಮ್ದು ಓವರ್ ಬ್ರಿಡ್ಜ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಸರ್ವೆ ಆಗಿದೆ. ಮತ್ತೆ ಯಾಕೆ ಡಿಲೇ ಅಂತ ಹೇಳ್ತೀನಿ. 2012-13 ಅದನ್ನು ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮೀಟಿಂಗಲ್ಲಿ ನಮ್ಮ IAS ಆಫೀಸರ್ ಮಂಜುಳಾ ಮೇಡಮ್ ಅವರಿದ್ದರು, ಅವ್ರಿಗೂ ಕೊಟ್ಟಿದ್ದೀನಿ ಅದು ಏನದು ಇಶ್ಯೂ ಆಗಿದೆ ಅಂತ. PWD ಅವರು ಅಲ್ಲಿ ಅಕ್ವೈರ್ ಮಾಡಿಕೊಂಡು, ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ರೈಲ್ವೇಸ್ ಕೊಟ್ಟರೆ ಫ್ಲೈಓವರ್ ಆಗುತ್ತೆ ಅಲ್ಲಿ. ಹಾಂ, ಉರ್ಗಮ್ ಸ್ಟೇಷನ್ ಇದ್ರದ್ದು ಫ್ಲೈಓವರ್. ಸೊ ಹಂಗೆ ಅದಾಗಿದ್ದ ತಕ್ಷಣ ಅದು ಆಯಮ್ಮಗೆ ಕೊಟ್ಟಿದ್ದೀನಿ, ಮೇಡಮ್ ಕೊಟ್ಟಿದ್ದೀನಿ. ಶಿ ಟೋಲ್ಡ್ ಶಿ ವಿಲ್ ಗೆಟ್ ಬ್ಯಾಕ್ ಟು ಮೀ ಇನ್ 1 week ಏನು ಇಶ್ಯೂ ಅಂತ. ಅದನ್ನು ಯಾಕಂದರೆ ಅವ್ರದ್ದು ದಿಶಾ ಮೀಟಿಂಗಲ್ಲೂ ಅದು ರೇಸ್ ಮಾಡಿದ್ದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಬಂದಿದ್ದಾಗ. ಸೊ ಅರಿವಾಗಿದೆ. ಬಟ್ ಇಷ್ಟು ದಿನ ಅದು ಯಾಕೆ ನೀವು ಸುಮ್ಮನೆ ಇದ್ದೀರಾ ಅಂತ ನನಗೂ ಅರ್ಥ ಆಗಲಿಲ್ಲ. ಯಾರ್ಯಾರು ನಾವು ಕೇಳ್ತಾನೆ ಅಲ್ಲ, ಕನ್ಸರ್ನ್ಡ್ MLA ಮತ್ತು ML ಬರೋಣ ಬಿಡಿ, ಒಂದು ನಿಮಿಷ. ಕನ್ಸರ್ನ್ಡ್ MLA ಆಲ್ಸೋ ಟೇಕ್ ದ ಇನಿಷಿಯೇಟಿವ್ ಅಲ್ಲ. ಡೆಫಿನೆಟ್ಲಿ ಯು ಕೆನಾಟ್ ಟೆಲ್ ಎವ್ರಿಥಿಂಗ್ MP-ನೇ ನೋಡಬೇಕು ಅಂತಲ್ಲ. ಇಲ್ಲ, PWD ಅವ್ರಿಗೆ ಇನ್ಚಾರ್ಜ್ ಮಾಡಿ. ಇವಾಗ ಮಂಜುಳಾ ಮೇಡಮ್ ಯಾರು ಸ್ಟೇಟ್ ಗೌರ್ಮೆಂಟಲ್ಲಿ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಇದ್ದಾರಲ್ಲ, ಸ್ಟೇಟ್. ಹಾಂ, ದೇ ಹ್ಯಾವ್ ಟು ಗೋ, ದ MLA ಹ್ಯಾಸ್ ಟು ಗೋ ಟಾಕ್ ಟು ದ ಕನ್ಸರ್ನ್ಡ್ ಆಫೀಸರ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್. So you are blaming the local MLA? Not blaming. See, everything you are telling MP.
PWD is involved. PWD is under which this one, state government or central government? Coordination is important. Coordination is important. ಲ್ಯಾಕ್ ಆಫ್ ಕೋರ್ಡಿನೇಷನ್. ಅಷ್ಟೇ ಆಗಿರೋದು ಇವಾಗ ಇಷ್ಟು ದಿನ ಯಾಕೆ ಆಗಿಲ್ಲ? ನಾವು ಐ ಹ್ಯಾವ್ ಟೇಕನ್ ಅಪ್ ದಟ್ ಇಶ್ಯೂ ದಿಶಾ ಮೀಟಿಂಗಲ್ಲಿ ರೈಸ್ ಮಾಡಿದ್ದೀನಿ. ನಿನ್ನೆ ಹೋದ ಶನಿವಾರ ಏನು ನಮ್ಮ ವಾರ ಹಿಂದೆ ನಮ್ಮ ಸೋಮಣ್ಣ ಸಾಹೇಬ್ ಮೀಟಿಂಗ್ ಕರೆದಿದ್ರು, ಆವಾಗಲೂ ರೇಸ್ ಮಾಡಿದ್ದೀನಿ. ಆ ಕಾಪಿ ಏನೇನಿತ್ತು, ಏನೇನು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿದ್ದಾರೋ, ಸೋ ಮಚ್ ಮನಿ ಲ್ಯಾಂಡ್ ಹ್ಯಾಸ್ ಟು ಬಿ ಅಕ್ವೈರ್ಡ್ ಫ್ರಮ್ PWD ಆ್ಯಂಡ್ ಗಿವನ್ ಟು ಅಸ್, ಇಷ್ಟು ದುಡ್ಡು ನಾವು PWDಗೆ ಡಿಪಾಸಿಟ್ ಮಾಡಿದ್ದೀವಿ ಅಂತ ಏನೇನು ಮಾಹಿತಿ ಇತ್ತು ಅದೆಲ್ಲ ಮೇಡಮ್ ಕೊಟ್ಟಿದ್ದೀನಿ. ಗಿವ್ ಮಿ ಸಮ್ ಟೈಮ್ ಟು ಗೆಟ್ ಬ್ಯಾಕ್ ಟು ದಿಸ್ ಸರ್ ಅಂತ ಹೇಳಿದ್ದಾರೆ. ನಾಳೆ ನಾಡಿದ್ದು ಅವಾಗ ಟೈಮ್ ನೋಡಿಕೊಂಡು ಕೇಳ್ತೀನಿ ಏನಾಗಿದೆ ಅಂತ. ಅದೇ ರೀತಿ ಮಾರಿಕೊಪ್ಪು ಟು ಕುಪ್ಪಂದು ಈ ಆಂಧ್ರ ಇನ್ನೂ ಟಚ್ ಆಗಿಲ್ವಂತೆ, ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ ಅಂಥದ್ದು. ಅದು ನೀವು ಯಾಕೆ ನಿಶ್ಚಯ ತೊಗೋಬಾರ್ದು ಅಂದ್ಬಿಟ್ಟು, ಯಾಕಂದರೆ ಕೌಂಟ್ರ್ ಪಾರ್ಟ್ ಹತ್ರ ಮಾತಾಡಬೇಕು, ಮಿನಿಸ್ಟ್ರ್ ಮಾತಾಡಬೇಕು, ಚೀಫ್ ಮಿನಿಸ್ಟ್ರ್ ಮಾತಾಡಬೇಕು. ನೆಕ್ಸ್ಟ್ ವೀಕ್ ಈ 5.9 ಕಿಲೋಮೀಟರ್ಸು ಆಲ್ರೆಡಿ ಫಿನಿಶ್ ಆಗಿದೆ. ನೆಕ್ಸ್ಟ್ ವೀಕ್ ಇಂಜಿನಿಯರಿಂಗ್ ಸೆಕ್ಷನ್ ಅವ್ರು ಕರಿತಾ ಇದ್ದೀನಿ. ಬೂದಿಕೋಟೆದು ಫ್ಲೈಓವರ್ ಒಂದಾಗೆ ಬಿಲ್ಡಿಂಗ್ ಭಾಳ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ ಅಂದರೆ, ಬಟ್ ಸ್ಲೋ ಏನಿಲ್ಲ. ಅದನ್ನು ಮತ್ತು ಈ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿ ಆವಾಗ ಮಾರಿಕೊಪ್ಪಂ ಇದನ್ನು ಅದನ್ನು ನೋಡಿ ಇದು ಮಾಡಿಸ್ತೀವಿ. ನೀವು ವಿಸಿಟ್ ಮಾಡಿದ್ದೀರಾ ಸರ್? ನೀವು ವಿಸಿಟ್ ಮಾಡಿದ್ದೀರಾ? ನೆಕ್ಸ್ಟ್ ವೀಕ್ ಅವ್ರನ್ನೇ ಬರೋಕ್ಕೆ ಹೇಳ್ತೀನಿ ಅಲ್ಲ, ಇಂಜಿನಿಯರಿಂಗ್. ನೀವು ಬಿಫೋರ್ ವಿಸಿಟ್ ಮಾಡಿದ್ದೀರಾ ಮಾರಿಕೊಪ್ಪಂದು ಕುಪ್ಪಂ ಲೈನ್ದು? ಇಲ್ಲ, ನಾನು ನೋಡಿಲ್ಲ. ನಾನು ಬೂದಿಕೋಟೆ ಮತ್ತು ಬಂಗಾರಪೇಟೆ ಇದೆಲ್ಲ ನೋಡಿದ್ದೀನಿ. ಖುಷಿಯಾಗಿದೆ. ರೈಲ್ವೆ ಟ್ರ್ಯಾಕ್ ಜಲ್ಲಿಗಿಲೆಲ್ಲ ಒಂದು ಇರ್ತಲ್ಲ 8 ತಿಂಗಳ ಮುಂಚೆ ಬಂದ್ಬಿಟ್ಟು ಇಲ್ಲಿ ಒಂದು ಬ್ರಿಡ್ಜ್ ಇತ್ತು, ಅದನ್ನು ಬಂದ್ಬಿಟ್ಟು ರೈಲ್ವೆ ಅವರು ಮುಚ್ಚಿಬಿಟ್ರು. ಕಾರಣ ಕೇಳಿದ್ರೆ ಈ ಥರ ಇದು ನೀರು ಹೋಗೋಕ್ಕೆ ಮಾತ್ರ, ಆ ಮನುಷ್ಯಗಳು ಯಾರು ಓಡಾಡಬಾರ್ದು ಅಂತ ಮುಚ್ಚಿಬಿಟ್ರು. ಅದಕ್ಕೆ MP ಸಾಹೇಬ್ರ ಹತ್ರ ಒಂದು 2 ತಿಂಗಳ ಮುಂಚೆ ನಾನು ಲೆಟ್ರ್ ಕೊಟ್ಟೆ. ಅದಕ್ಕೆ ರಿಮೈಂಡಿಂಗ್ ಲೆಟ್ರ್ ಇವತ್ತು ಕೊಟ್ಟೆ. ಅವರು ತುಂಬ ಇಂಟ್ರೆಸ್ಟಿಂದ ನಾನು ಆ ಜಾಗ ಬಂದು ನೋಡ್ತೀನಿ ಅಂತ ಇಲ್ಲಿ ಬಂದುಬಿಟ್ಟು, ಆಮೇಲೆ ಇಂಜಿನಿಯರ್ಸು ಅವರ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕರೆದು ಈ ಜಾಗ ತೋರಿಸ್ಬಿಟ್ಟು, ಈ ಕಡೆ ಒಂದು ಪಾಸಿಬಿಲಿಟಿ ಇದೆಯಾ ಬ್ರಿಡ್ಜ್ ಮಾಡೋಕ್ಕೆ ಅಂತ ಮೇಲೆ ಯಾರೂ ಬಂದಿಲ್ಲ ಸರ್. ಅಷ್ಟು ಕಷ್ಟಪಟ್ಟು ಮೇಲೆ ಜಲ್ಲಿ ಎಲ್ಲ ಅದ್ರ ಮೇಲೆಲ್ಲ ನಡ್ಕೊಂಡು ಬಂದರು. ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ಥರ ಬ್ರಿಡ್ಜ್ ನಮ್ಗೆ ಮಾಡಿಕೊಟ್ರೆ ಯಾವತ್ತೂ ನಿಮ್ಗೆ ಚಿರನೂರಾಗಿರ್ತೀವಿ ಸರ್. ನಾವು ಸರ್ ಮೇನಿಗೆರೆ ವಿಸಿಟ್ ಮಾಡಿದ್ರೆ ಸರ್ ಬನ್ನಿ ಸರ್. ನನ್ನ ಹೆಸರು ಗೊತ್ತು, ಪಾಂಡ್ಯನ ಅಲ್ಲ ನೀವಿಬ್ರು ಸರ್ ಪಾಂಡ್ಯನ KGF ಗಾಂಧಿ ಅಂತ ಹೇಳಿ. KGF ಗಾಂಧಿ ಒಳ್ಳೆ ಆಕ್ಟಿವ್ ವರ್ಕರ್ ಸರ್ ಇಬ್ರು. ವಾರ್ಡ್ ನಂಬರ್ 4 ಅಲ್ಲಿ ನಮ್ಮ ಪಾಂಡ್ಯನ್ ಆಮೇಲೆ ಗಾಂಧಿ ಅವರು ಈ ರೈಲ್ವೆ ಕ್ರಾಸಿಂಗ್ ಒಂದು ಬೇಕು ಅಂತ ಏನು ಕೇಳಿದ್ರು ಬೆಳಿಗ್ಗೆ. ಅದ್ರ ಮುಂಚೆ ಒಂದು 2 ತಿಂಗಳ ಹಿಂದೆ ಪಾಂಡ್ಯನ್ ಅವರು ಒಂದು ಲೆಟ್ರ್ ಕೊಟ್ಟಿದ್ರು ಇದು ಮಾಡಬೇಕು ಅಂತ. ಇವತ್ತು BGML ಏನೋ ಒಂದು ವಿಚಾರ ಮಾತಾಡೋಕ್ಕೆ ಬಂದಾಗ ಮತ್ತೆ ಲೆಟ್ರ್ ಕೊಟ್ಟಿದಾಗ ಇದು ರೈಲ್ವೆ ಅಫಿಷಿಯಲ್ಸ್ನ ಕರೆಸಿ ಇಲ್ಲಿ ಒಂದು ಜಾಗನ ಸರ್ವೆ ಮಾಡ್ದಂಗೆ ಮಾಡಿದ್ದೀವಿ. ಗೌರ್ಮೆಂಟ್ ನಮ್ಮ ರೈಲ್ವೆ ಅಫಿಷಿಯಲ್ಸ್ಗೆ ಅದನ್ನು ಸರ್ವೆ ಮಾಡಿ ಇಲ್ಲೇನಾದರೂ ಅಂಡರ್ ಪಾಸ್ ಮಾಡೋಕ್ಕಾಗುತ್ತಾ ಅಂತ ಒಂದು ಪ್ರಪೋಸಲ್ ನೋಡಿ ಅಂತ ಹೇಳಿದ್ದೀನಿ. ಸರ್ವೆ ಮಾಡಿ ಒಂದು 3-4 ದಿನದಲ್ಲಿ ಹೇಳ್ತೀವಿ ಅಂದಿದ್ದಾರೆ. ಅಕಸ್ಮಾತ್ ಏನಾದರೂ ಆದರೆ ಆ ಪ್ರಪೋಸಲ್ ಒಂದು ಇಲ್ಲಿ ಅಂಡರ್ ಪಾಸ್ ಮಾಡಿ ಈ ಕಡೆಯಿಂದ ಇದೇನಿದು ಸೌತ್ ಟೈಮ್ ಬ್ಲಾಕ್ ಕಡೆಯಿಂದ ಆ ಕಡೆ ಮೇನ್ ರೋಡ್ ಸ್ವಾಮಿನಾಥಪುರ ಈ ಕಡೆಯಿಂದ ಆ ಕಡೆ ಒಂದು ಮೇನ್ BM ರೋಡ್ ಕನೆಕ್ಷನ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಏನೋ ಒಂದು ನೀವು ಈ ಬಾಧೆ ಬೀಳ್ತಾ ಇದ್ದೀರೋ ನೋಡಿದ ಮೇಲೆ ಗೊತ್ತಾಯಿತು. ಅಕಸ್ಮಾತ್ ಏನಾದರೂ ಸಡನ್ನಾಗಿ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಬೇಕು ಅಂದಾಗ ಆವಾಗ ಯಾರು ಹೋಗೋಕ್ಕಾಗಲ್ಲ, ಊರು ಸುತ್ತಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನೋಡೋಣ ನಮ್ಮ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಬಟ್ ಫಸ್ಟ್ ಸರ್ವೆ ಮಾಡಿ ಫೀಸಿಬಿಲಿಟಿ ರಿಪೋರ್ಟ್ ಕೊಡಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟವರು. ಅದು ಬಂದಮೇಲೆ ಮುಂದೆ ಏನು ಮಾಡಬೇಕು ಅಂತ ನೋಡ್ಕೊಂಡು ಮಾಡಿ. ಥ್ಯಾಂಕ್ ಯು. हम ये देखने का पीछे लगे तो क्या करना है? पीछे पीछे आ रहा है सर। वीडियो पीछे नहीं है सर। एक्चुअली वो वाटरवे ब्रिज है, वो तो पुराना जमाना है। पहले तो परमिशन दे रहे थे जाने के लिए, यूपी में वीडियो खोल दिया है डेंजर है करने से। कौन जोड़ा?
ಯಾರೋ ಇದು ಯೂಟ್ಯೂಬಲ್ಲಿ ನೀರು ಹೊಲ ಲೀಕ್ ಆಗ್ತಾ ಇದೆ ಅಂತ ಅದು ಒಳ್ಳೇದಕ್ಕೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಲೀಕ್ ಆಗ್ತಾ ಇದೆ. ಮಳೆ ಬಂದಾಗ ಲೀಕ್ ಆಯ್ತು ಸರ್. ಇನ್ನ ತೇವ ಇದೆ. ಅದು ಒಳ್ಳೇದಕ್ಕೆ ಅವ್ರು ಹೇಳಿದ್ರು. ಮಳೆ ಬಂದ್ರೆ ನೀರು ಬರ್ತಾ ಇದೆ, ನೀರು ಸುರಿತಾ ಇದೆ, ಮಳೆ ಬರ್ತಾ ಇದೆ. ಅದಕ್ಕೆ ಸರ್ ಆ ಕಡೆ ಒಂದು ಐಟಿ ಇದೆ, ಆ ಕಡೆ ಒಂದು ಮಾತು